ಬರಲ್ಲ. ಯಾಕೆಂದ್ರೆ ಅಂಜಲಿ ರಾಮಣ್ಣ ಅವರು ಈಗ ನಡೀತಾ ಇರೋ ಎಲೆಕ್ಷನ್ಸಿನ ಮಹಿಳಾ ಸೀಟ್ಗಳು ಎಷ್ಟು ಜನರಿಗೆ ನಿಮಗೆ ಕಂಟೆಸ್ಟ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷಗಳು ಕೊಟ್ಟಿರೋದು ನಾಟ್ ಮೋರ್ ದೆನ್ 15%, 11%. ನೀವು ಬಂಗಾಳದಲ್ಲಿ ನೋಡಬಹುದು, ಕೇರಳದಲ್ಲಿ ನೋಡಬಹುದು. ಆ ಲೆಕ್ಕಕ್ಕೆ ಸ್ಥಳೀಯ ಪಕ್ಷಗಳು ಜಾಸ್ತಿ ಕೊಟ್ಟಿವೆ. ಅಂಡ್ 2024 ಡೇಟಾ ತೆಗೆದು ನೋಡಿದ್ರು ಕೂಡ ಸ್ಥಳೀಯ ಪಕ್ಷಗಳು ಏನ್ ರೆಪ್ರೆಸೆಂಟೇಷನ್ ಕೊಟ್ಟಿವೆಯಲ್ಲ ಹೆಣ್ಮಕ್ಳಿಗೆ, ರಾಷ್ಟ್ರೀಯ ಪಕ್ಷಗಳು ಕೊಟ್ಟಿಲ್ಲ. ಸೊ ರಾಷ್ಟ್ರೀಯ ಪಕ್ಷಗಳ ಮೈಂಡ್ ಸೆಟ್ಟಿನಲ್ಲೇ ಹೆಣ್ಮಕ್ಳಿಗೆ ಜಾಸ್ತಿ ಸೀಟ್ಸ್ ಕೊಡಬೇಕು ಅಂತಿಲ್ಲ. ವೆದರ್ ಇಟ್ ಕ್ಯಾನ್ ಬಿ ಬಿಜೆಪಿ, ವೆದರ್ ಇಟ್ ಕ್ಯಾನ್ ಬಿ ಕಾಂಗ್ರೆಸ್. ಐ ಥಿಂಕ್ ಭವ್ಯ ಅಂಡ್ ಹೊದಿಗೆರೆ ಇಬ್ರು ಕೂಡ ನನ್ನ ಮಾತನ್ನ ಒಪ್ಕೊಳ್ತಾರೆ ಅಂತ ಅನ್ಸುತ್ತೆ. ರಾಜಕೀಯದಲ್ಲಿ ಒಂದು ಸ್ಥಾನ ಪಡಿಬೇಕು ಅಂತ ಹೇಳಿದ್ರೆ, ಮುಂದಗಡೆ ಹೋಗಬೇಕು ಅಂದ್ರೆ ಹೌ ಡಿಫಿಕಲ್ಟ್ ಅನ್ನೋದು ಐ ಥಿಂಕ್ ಇವರಿಬ್ರು ಒಪ್ಕೊಳ್ತಾರೆ. ಅದನ್ನೇ ಭಾವನಾ, ನಾನು ಅದನ್ನೇ ಹೇಳಿದ್ದು. ಅಲ್ಲಿ ವಿರೋಧ ಪಕ್ಷದವರಿಗಾಗ್ಲಿ ಅಥವಾ ಆಡಳಿತ ಪಕ್ಷದ ಪರವಾಗಿ ಕೂತಿದ್ದವರಲ್ಲಾಗ್ಲಿ ಯಾವ ಮಹಿಳೆಯಲ್ಲೂ ಮಹಿಳಾ ಪರ ಯೋಚನೆ ಕಾಣಲಿಲ್ಲ, ರಾಜಕಾರಣಿಗಳಲ್ಲೂ ಕಾಣಲಿಲ್ಲ. ಆ ಫುಲ್ ಅಟೆಂಡೆನ್ಸ್ ನಲ್ಲಿ ಒಬ್ಬರಿಗಾದ್ರೂ ಮಹಿಳಾ ಪರ ಯೋಚನೆ ಇತ್ತು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಳಿದ ಹಾಗೆ ಸ್ಥಳೀಯರಲ್ಲಿ ನಮ್ಮ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ ಈ ಇದರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳುತ್ತೆ ಅಂಕಿಅಂಶ. ಮೊದಲೆಲ್ಲ ಗಂಡಂದ್ರು ಬಂದು ಆಡಳಿತ ನಡೆಸೋರು, ಆದ್ರೂ ಈಗ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಮಹಿಳೆಯರು ಮುಂದೆ ಬಂದು ನೀವು ಹೇಳಿದ ಹಾಗೆ ಸ್ಥಳೀಯ ಪಕ್ಷಗಳನ್ನು ಕೊಟ್ಟಿರ್ತಕ್ಕಂತಹ ಸೀಟ್ಗಳನ್ನು ಉಪಯೋಗಿಸ್ಕೊಂಡು ಸ್ಥಳೀಯ ಪ್ರದೇಶಗಳಲ್ಲಿ ಮಹಿಳೆಯರು ಹೆಚ್ಚು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಎಲ್ಲಿ ಮುಖ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಬೇಕೋ ಅಲ್ಲೆಲ್ಲ ಮಹಿಳೆಯರನ್ನ ನಿರ್ಣಯ ಮಂಡಳಿಗೆ ಬಿಡೋದೇ ಇಲ್ಲ. ಅವ್ರು ಏನಿದ್ರು ಒಂಥರ ಚಾಪ್ರೂಸಿ ಮಾಡ್ಕೊಂಡು ಹಿಂದ್ಗಡೆಯಿಂದ ಪಕ್ಷದ ಒಂದು ಬದ್ಧತೆಗೆ ಜೈಕಾರ ಹಾಕುವಂತಹ ಅದು ಭವ್ಯ ರೆಸ್ಪಾಂಡ್ ಮಾಡ್ತಿದ್ದಾರೆ. ವಾಪಸ್ ಬರ್ತೀನಿ ಅಂಜಲಿ ಅವರೇ. ಎಸ್ ಭವ್ಯ. ಎಸ್ ಪ್ಲೀಸ್. ಭಾವನಾ ಅವರೇ, ಒಂದು ವೆರಿ ಕ್ಲಿಯರ್ ಪಾಯಿಂಟ್. ನನ್ನ ಪ್ರಶ್ನೆ ಒಂದೇ. 2023ರಲ್ಲಿ ಅಪೋಸಿಷನ್ ಅವರು ಸಪೋರ್ಟ್ ಮಾಡಿ ಪಾಸ್ ಮಾಡಿದಂತಹ ಬಿಲ್ ನ ನೀವು ಮತ್ತೆ ತಂದು ಅದನ್ನ ಸೋಲ್ಸಿದ್ದು ಯಾಕೆ? ನೀವು ಪಾಸ್ ಆಗಿತ್ತಲ್ವಾ? ಎಲ್ಲರೂ ಹೋಪ್ಫುಲ್ ಇದ್ವಿ ಅಲ್ವಾ? ಸುರಭಿ ಅವ್ರಿಗೂ ಖುಷಿ ಇತ್ತು, ನಂಗೂ ಖುಷಿ ಇತ್ತು. ಇವಾಗ ಅರ್ಜೆಂಟ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ತಂದಿದ್ ಯಾಕೆ? ಇದನ್ನ ಸೋಲ್ಸಕ್ಕೆ ಅವ್ರು ತಂದಿದ್ ಯಾಕೆ ಅಂದ್ರೆ ಆಪೋಸಿಷನ್ ನ ವಿಲ್ಲನ್ ಗಳು ಮಾಡಕ್ಕೆ. ತಮಿಳ್ನಾಡುಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ. ಆದ್ರೆ ತಮಿಳ್ನಾಡುಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಅರ್ಥ ಆಗತ್ತೆ ಇದು. ಅವರಿಗೆ ಗೊತ್ತು ಏನ್ ಆಗ್ತಿದೆ ಇಲ್ಲಿ ಅಂತ. ನಾಡದ್ರೋಹಿಗಳಾಗಕ್ಕಾಗಲ್ಲ ನಾವು, ಹೆಣ್ಮಕ್ಳು ಸ್ವಾರ್ಥಿಗಳಾಗಕ್ಕಾಗಲ್ಲ. ಜೊತೆಗೆ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ಮೋಸ ಆಗ್ತಿರೋದು. 23ರಲ್ಲಿ ಪಾಸ್ ಆದಂತಹ ಬಿಲ್ ನ ಚೇಂಜ್ ಮಾಡಿದ್ಯಾಕೆ? ಸುರಭಿ ಅವ್ರು ಕೇಳಿದ್ರು, ಅವಾಗ ಗೊತ್ತಿರ್ಲಿಲ್ಲ ನಿಮ್ಗೆ ಲಿಂಕ್ ಆಗಿದೆ ಅಂತ. ಸುರಭಿ ಅವರೇ, ನೀವು ಓದಿದಿರಾ ಬಿಲ್ ನ? ನಾನು ಓದಿದ್ದೀನಿ. ಅವಾಗ ಲಿಂಕ್ ಆಗಿದ್ದಂತಹ ಡಿಲಿಮಿಟೇಷನ್ ಸೆನ್ಸಸ್ ಮಾಡಿದಿರಾ ನೀವು? ಬಂದ್ ಯಾಕೆ ಚೇಂಜ್ ಮಾಡಿ 2011ರ ಸೆನ್ಸಸ್ ಮೇಲೆ ಅಂದ್ರಿ? ಬಂದ್ ಯಾಕೆ ಫಾರ್ಮುಲಾ ಚೇಂಜ್ ಮಾಡಿ 50% ಜಾಸ್ತಿ ಮಾಡ್ತೀವಿ ಅಂದ್ರಿ? ಯಾರನ್ನ ಕೇಳಿ ಮಾಡಿದ್ರಿ? ಇವತ್ತು ನಿಮಗ್ ಪಾಸ್ ಆಗ್ಬೇಕಾಗಿದ್ರೆ ಸೋನಿಯಾ ಗಾಂಧಿ ಅವರು ಸೀನಿಯರ್ ಲೀಡರು ಅಲ್ವಾ? ಅವರು ಒಂದು ಲೆಟರ್ ಬರ್ದಿದ್ರು. ಏನಂತ ಹೇಳಿದ್ರು? ಎಲೆಕ್ಷನ್ ಮುಗಿಲಿ, ಏಪ್ರಿಲ್ 29 ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಕರೀಲಿ, ಎಲ್ಲ ಕೂತ್ಕೊಂಡು ಮಾತಾಡೋಣ. ಈ ಬಿಲ್ ನ ಈ ತುರಾತುರಿಯಲ್ಲಿ ಹಾಳು ಮಾಡ್ಬೇಡಿ, ಎಲ್ಲ ಕೂತ್ಕೊಂಡು ಮಾತಾಡಿ ಡಿಲಿಮಿಟೇಷನ್ ಲಿಂಕ್ ಮಾಡ್ಬೇಕಾ? ಮುಂಚೆ ಮಾಡಿದ್ದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನೀವೇ ಡೋಂಟ್ ಕಟ್ ಮೀ ಆಫ್ ಪ್ಲೀಸ್. ನೀವು ಅವಾಗೇನು ಟೈಮ್ ಕೊಟ್ಟಿಲ್ಲ, ನಾನು ಪೂರ್ತಿ ಮುಗಿಸ್ಬೇಕು. ನೀವ್ ಹೇಳಿದ್ರಿ 2023ರಲ್ಲಿ ತಂದಂತಹ ಬಿಲ್ಗೆ ನಾವು ಸಪೋರ್ಟ್ ಮಾಡಿದ್ವಿ, ನೀವೇ ಚೇಂಜ್ ಮಾಡ್ಬೇಕಾ? ಅದು ಆದ್ರೂ ಮಾಡೋಣ, ಎಲೆಕ್ಷನ್ ಮುಗಿಲಿ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ರು. ಬಟ್ ನೀವ್ ಯಾಕೆ ಈ ತುರಾತುರಿಯಲ್ಲಿ ತಂದ್ರಿ? ನೀವ್ ತಾನೇ ಕಾರಣ ಈಗ ಸೋಲ್ತಿದ್ದಕ್ಕೆ. ಈ ಬಿಲ್ ನ ಹಾಳು ಮಾಡಿದ್ದು. ಪಾಸ್ ಆಗಿದ್ದಂತಹ ಬಿಲ್ ನ ವಾಪಸ್ ಯಾಕೆ ತಂದ್ರಿ? ಯಾಕೆ ಚೇಂಜ್ ಮಾಡಿದ್ರಿ? ಏನ್ ಇಂಟೆನ್ಷನ್ ಇತ್ತು ನಿಮಗೆ? ನೀವ್ ಒಬ್ಬರೇ ಯೋಚನೆ ಮಾಡಿದ್ದು ಚೇಂಜ್ ಮಾಡಿದ ತಕ್ಷಣ ನಾವು ಚೇಂಜ್ ಮಾಡಕ್ ಆಗತ್ತಾ? ಕೂತ್ಕೊಂಡು ಮಾತಾಡ್ಬೇಕಲ್ವಾ? ಡಿಸ್ಕಸ್ ಮಾಡ್ಬೇಕಿತ್ತಲ್ವಾ? ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರಿಬೇಕಿತ್ತಲ್ವಾ? ರೈಟ್. ಎರಡನೇದು ಬಹಳ ಮುಖ್ಯವಾಗಿ, ಲಿಂಕೆ ಮಾಡಬೇಡಿ. ಇವತ್ತು ಪಾಸ್ ಮಾಡಿ, ಬರೀ ವಿಮೆನ್ ರಿಸರ್ವೇಶನ್ ಬಿಲ್ ತಗೊಂಡ್ಬನ್ನಿ. 543 ಸೀಟ್ ರಿಸರ್ವೇಶನ್ ಪಾಸ್ ಮಾಡಿ, ಆಮೇಲೆ ಡಿಲಿಮಿಟೇಷನ್ ಮಾಡೋಣ. ಆಮೇಲೆ ಮತ್ತೆ ಹೊಸ ನಂಬರ್ ಆಫ್ ಸೀಟ್ಸ್ ಗೆ ತಿರ್ಗಾ ರಿಸರ್ವೇಶನ್ ಅಪ್ಲೈ ಮಾಡೋಣ. ಹೆಣ್ಮಕ್ಳ ರಿಸರ್ವೇಶನ್ ಇದನ್ನು ಲಿಂಕ್ ಮಾಡ್ಲೇಬೇಡಿ ಅಂತ ಹೇಳ್ತಿದೀವಿ. ನೀವು ಜನಗಳ ಒಂದು ಇದನ್ನ ಮಿಸ್ಲೀಡ್ ಮಾಡೋದು ಸುಲಭ. ಗೊತ್ತಾಯ್ತು ಭವ್ಯ. ಪಾಯಿಂಟ್ ಟೇಕನ್. ಅರ್ಜೆಂಟ್ ಏನಿತ್ತು? ನೀವು ಕಾಂಗ್ರೆಸ್ ಪಕ್ಷದ ಓಕೆ ಭವ್ಯ ಟೇಕನ್. ಭವ್ಯ ಟೇಕನ್. ಸುರಭಿ ಕಾಂಗ್ರೆಸ್ ನ ಪಾಯಿಂಟ್ ಕ್ಲಿಯರ್ ಇದೆ. ನೀವು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.